ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಂಪಾದ ಪಾನೀಯದಲ್ಲಿ ಒಂದು ಪಾನೀಯ, ಅದುವೇ ಬೊಂಡ ಶರ್ಬತ್, ಅದನ್ನು ಹೇಗೆ ಮಾಡುವುದಂತ ತೋರಿಸಿಕೊಟ್ಟಿದ್ದೇನೆ. ಅದಕ್ಕಿಂತ ಮೊದಲಾಗಿ ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಗೆ ತುಂಬ ಧನ್ಯವಾದ. ಹಾಗೂ ಈ ಸಪೋರ್ಟನ್ನು ಮುಂದೆ ಸಹ ನಾನು ಬಯಸುತ್ತೇನೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಗೆಂದಲಿ ಬೊಂಡವನ್ನು ತಗೊಂಡಿದ್ದೇನೆ. ನಮಗಿಲ್ಲಿ ದುಬೈಯಲ್ಲಿ ಇದೇ ಸಿಗುವುದು. ನಿಮಗೆ ಊರಲ್ಲಿ ಗ್ರೀನ್ ಊರಿದ್ದು ಬೊಂಡ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಚಿಯಾ ಸೀಡ್ಸ್ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್. ಇದನ್ನು 2 ರಿಂದ 3 ಗಂಟೆ ನೀರಲ್ಲಿ ನೆನೆಸಿ ಇಡಬೇಕು. ನೆನೆಸಿ ಇಟ್ಟ ಮೇಲೆ ಅದು ಅರಳ್ತದೆ. ಅರಳಿದ ಮೇಲೆ ಹೀಗೆ ಆಗ್ತದೆ, ಲೋಳೆ ರಸದ ಥರ. ಇಲ್ಲಿ ನಾನು ಹಾಫ್ ಲೆಮನನ್ನು ತಗೊಂಡಿದ್ದೇನೆ. ಅದನ್ನು ಸ್ಕ್ವೀಸ್ ಮಾಡಿ ಅದರ ಲೆಮನ್ ಜ್ಯೂಸನ್ನು ನಾವು ಸಪ್ರೇಟಾಗಿ ತೆಗೆದಿಡಬೇಕು. ನೋಡಿ, ಇಲ್ಲಿ ನನಗೊಂದು 2 ಟೇಬಲ್ ಸ್ಪೂನ್ ಜ್ಯೂಸ್ ಸಿಕ್ಕಿದೆ. ಈಗ ಬೊಂಡವನ್ನು ಕಟ್ ಮಾಡುವ ವಿಧಾನ. ನನಗಿಲ್ಲಿ ಬೊಂಡ ಕಟ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ. ನಮಗೆ ಮೇಲೆ ಹೀಗೆ ಕಟ್ ಮಾಡಿ ಕೊಡ್ತಾರೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ. ಮತ್ತೆ ನಮಗೆ ಬೇಕಾದಾಗ ನಾವಿಲ್ಲಿ ಹೇಗೆ ಬೇಕು ಹಾಗೆ ಕಟ್ ಮಾಡಿ ಯೂಸ್ ಮಾಡ್ಬೋದು. ಇದೊಂದು ಮೀಡಿಯಂ ಗಾತ್ರದ್ದು ಬೊಂಡ, ಒಂದು 2 ಗ್ಲಾಸ್ ನೀರು ಇರಬಹುದು ಅಂತ ಅನಿಸಿದ್ದೆ. ನೋಡುವ ಎಷ್ಟು ಸಿಗ್ತದಂತ. ಹೋಲಾಯ್ತು. ಫುಲ್ ನೀರುಂಟು. ಈಗ ನೀರನ್ನು ಸಪ್ರೇಟ್ ಆಗಿ ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ನಾನು ಹೇಳಿದ್ದು ಕರೆಕ್ಟ್, 2 ಗ್ಲಾಸ್ ನೀರುಂಟು. ಈಗ ಬೊಂಡವನ್ನು ಕಟ್ ಮಾಡಬೇಕು, ಯಾಕೆಂದರೆ ನಮಗೆ ಅದರ ಒಳಗಿದ್ದು ಪಲ್ಪ್ ಬೇಕು, ಅದಕ್ಕೋಸ್ಕರ. ದೊಡ್ಡ ನೈಫಲ್ಲಿ ಕಟ್ ಮಾಡಿದರೆ ಬೊಂಡ ಒಳ್ಳೆ ಕಟ್ ಆಗ್ತದೆ. ನೋಡಿ, ನಮಗೆ ಬೇಕಾದಷ್ಟು ತೆಳುವಾದ ಪಲ್ಪ್. ಈಗ ಆ ಪಲ್ಪನ್ನು ತೆಗಿಲಿಕ್ಕೆ ಊರಲ್ಲಿ ಹೇಗೆ ನಮಗೆ ಬೊಂಡದ ಅಂಗಡಿಯವರು ಸ್ಪೂನ್ ಮಾಡಿ ಕೊಡ್ತಾರೆ, ಹಾಗೆಯೇ ಸ್ಪೂನ್ ಮಾಡಿದ್ದಾರೆ ನೋಡಿ. ಬೊಂಡದ ಪಲ್ಪ್ ಜಾಸ್ತಿ ದಪ್ಪ ಸಹ ಇರಬಾರ್ದು, ಜಾಸ್ತಿ ತೆಳು ಸಹ ಇರಬಾರ್ದು, ಹದ ಮೀಡಿಯಂ ಅಲ್ಲಿ ಇರಬೇಕು. ಆಗ ಆ ಬೊಂಡದ ನೀರು ಒಳ್ಳೆ ಸ್ವೀಟ್ ಆಗಿರ್ತದೆ. ಈ ಬೊಂಡದ ನೀರು ಒಳ್ಳೆ ಸ್ವೀಟ್ ಆಗಿ ಉಂಟು. ಸೊ ಈ ಬೊಂಡ ಶರ್ಬತ್ತಿಗೆ ನೀವು ಸಕ್ಕರೆ ಆ್ಯಡ್ ಮಾಡಬೇಕಂತ ಏನೂ ಇಲ್ಲ. ಸಕ್ಕರೆ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. ಲೆಮನ್ ಜ್ಯೂಸ್ ಹಾಕಿದ್ರು ಅದು ಹುಳಿ ಆಗಲ್ಲ. ನೋಡಿ, ಇಲ್ಲಿ ಒಂದು ಬೊಂಡದ್ದು ಪಲ್ಪು ನಮಗೊಂದು 2 ಟೇಬಲ್ ಸ್ಪೂನ್ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಬದಿಗಿಟ್ಕೊಳ್ಳಿ. ಈಗ ಒಂದು ಗ್ಲಾಸನ್ನು ತಗೊಂಡು ಆ ಗ್ಲಾಸಿಗೆ ಫಸ್ಟ್ ಬೊಂಡದ ನೀರನ್ನು ಹಾಕಬೇಕು. ಒಂದು 3/4 ಗ್ಲಾಸ್ ಬೊಂಡದ ನೀರನ್ನು ಹಾಕಿ ಮತ್ತು ಚಿಯಾ ಸೀಡ್ಸ್, ಇದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಬೋದು. 2 ಟೇಬಲ್ ಸ್ಪೂನ್ಸ್ ಹಾಕ್ಬೋದು, ಜಾಸ್ತಿ ಸಹ ಹಾಕ್ಬೋದು. ನೋಡಲಿಕ್ಕೂ ಚೆಂದ ಕಾಣ್ತದೆ ಮತ್ತು ದೇಹಕ್ಕೆ ತುಂಬ ತಂಪು ಚಿಯಾ ಸೀಡ್ಸ್, ಮತ್ತು ನಿಮ್ಮ ಹಸಿವನ್ನು ಸಹ ನೀಗಿಸ್ತದೆ. ಮತ್ತು 2 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ಜ್ಯೂಸು, ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ.
ಈಗ ಪಲ್ಪ್ ಸಪ್ರೇಟ್ ತೆಗೆದಿಟ್ಟಿದ್ವಿ ಆ ಪಲ್ಪನ್ನು ಒಂದು 2 ಟೇಬಲ್ ಸ್ಪೂನ್ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಈಗ ನಿಮ್ಮ ದಣಿವನ್ನು ನಿವಾರಿಸುವ ಬೊಂಡ ಶರ್ಬತ್ ರೆಡಿಯಾಗಿದೆ. ತುಂಬ ರುಚಿಕರ ಹಾಗೂ ತುಂಬ ಹೆಲ್ದಿ. ನೀವು ಡೈಲಿ 1 ಗ್ಲಾಸ್ ಕುಡಿದ್ರೂ ಏನು ಅಪಾಯ ಇಲ್ಲ, ಯಾಕೆಂದರೆ ನಾವಿಲ್ಲಿ ಏನೂ ಸಕ್ಕರೆ ಎಲ್ಲ ಆ್ಯಡ್ ಮಾಡಲಿಲ್ಲ. ಒರಿಜಿನಲ್ ಜ್ಯೂಸು ಬೊಂಡ ಶರ್ಬತ್ತು. ನೀವು ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಜೀವಕ್ಕೆ ತುಂಬ ತಂಪಾದ ಪಾನೀಯ ಅಂದರೆ ಬೊಂಡ ಶರ್ಬತ್ತು. ಎಲ್ಲರಿಗೂ ಥ್ಯಾಂಕ್ ಯು.